ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರಿಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನು ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಈ ಟೈಮ್ನಲ್ಲಿ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇದರ ಬೆನ್ನಲ್ಲೇ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ಬಾಂಬ್ ಅನ್ನು ಸಿಡಿಸ್ತಾ ಇದ್ದಾರೆ. ಏನ್ ಬಾಂಬ್ ಅದು? ನನ್ನ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇರಳದಲ್ಲಿ ಶತ್ರು ಭೈರವಿ ಯಾಗ ನಡೀತಾ ಇದೆ ಅಂತ ಹೇಳಿದ್ದಾರೆ. ಕೇರಳದ ರಾಜರಾಜೇಶ್ವರಿ ದೇಗುಲದ ಬಳಿ ನಮ್ಮ ವಿರುದ್ಧ ಯಾಗ ನಡೀತಾ ಇದೆ. ಶತ್ರು ಭೈರವಿ ಯಾಗವನ್ನ ಮಾಡಿ 21 ಮೇಕೆ, ಹಂದಿ, ಕೋಣ ಹೀಗೆ ಪಂಚಬಲಿ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಈಗ ಸಂಚಲನವನ್ನ ಮೂಡಿಸ್ತಾ ಇದೆ. ಅವರೇನೇ ಪ್ರಯೋಗ ಮಾಡಲಿ, ದೇವರಿದ್ದಾನೆ, ನಾವು ನಂಬಿರೋ ದೇವರೇ ನಮ್ಮನ್ನು ಕಾಪಾಡ್ತಾನೆ. ಯಾರು ಯಾಗ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿದೆ. ಈ ಬಗ್ಗೆ ಕೇರಳದಿಂದ ನಮಗೆ ಮಾಹಿತಿ ಬಂದಿದೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಚೀಫ್ ಮಿನಿಸ್ಟರ್ ಸೇರಿಸಿ ಶತ್ರು ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸು ಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ ನಡೀತಾ ಇದೆ. ಪ್ರಸ್ತುತ ನಡೀತಿದೆ ಸರ್. ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ಸರ್ಕಾರ ಬೀಳ್ಸೋದಕ್ಕೆ ಶತ್ರು ಭೈರವಿ ಯಾಗ ಮಾಡಿಸಿದಾರಂತೆ ಸರ್. ಹಂಗೆ ಮಾಡಿಸಿದ್ರೆ ಬಿದ್ದುಬಿಡುತ್ತಾ ಸರ್ಕಾರ? ಹಂಗಾಗಿ ಇಷ್ಟು ಒಂದು ವರ್ಷ ಯಾಕೆ ಕಾಯ್ಬೇಕಾಗಿತ್ತು? ಅವತ್ತೇ ಮಾಡ್ಬಿಟ್ಟಿದ್ರೆ, ಎಲೆಕ್ಷನ್ಗೂ ಮುಂಚೆನೂ ಮಾಡಿದಿದ್ರೆ, ಓಟ್ ಬರಬಾರ್ದು, ಅವರು ಹೀನಾಯವಾಗಿ ಸೋಲ್ಬೇಕು ಅಂತೇಳಿ ಆಗ್ಲೇ ಮಾಡಿಸ್ಬೋದಾಗಿತ್ತಲ್ಲ. ಮಾಡಿಸಿದವ್ರು ಯಾರು ಅಂತ ಕೂಡ ಹೆಸರು ಬಾಯಿ ಬಿಡ್ಲಿಲ್ಲ. ಮಾಹಿತಿ ಬರ್ತಾ ಇದೆ ನಮಗೆ, ಕೇರಳದಿಂದಲೇ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರು. ಅಷ್ಟು ಸುಲಭನಾ ಅಂತ ಮಾಟ ಮಂತ್ರ ಎಲ್ಲ ಮಾಡಿಸಿ ಯಾಗ ಎಲ್ಲ ಮಾಡಿಸಿ ಸರ್ಕಾರ ಬೀಳ್ಸೋದು? ಇವತ್ತು ನೆನ್ನೆದಲ್ಲ ರೀ ಇದು ಯಾವುದನ್ನು. ಯಾವಾಗ ರಾಜಕೀಯ ಶುರುವಾಯಿತು, ಯಾವಾಗ ಶತ್ರುತ್ವಗಳು ಶುರುವಾಯಿತು, ಆಗ ಯಾಗ ಮಾಟ ಮಂತ್ರ ಇವೆಲ್ಲವನ್ನೂ ಕೂಡ ಹಲವು ಜನ ಹಲವು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವಂಥ ನಿಸ್ಸೀಮ ಪರಿಣಿತ ನಾಯಕರುಗಳೇ ಹಲವು ಕಡೆಗಳಲ್ಲಿ ಪ್ರಯೋಗ ಮಾಡಿರೋದು ಗೊತ್ತೇ ಇದೆ. ನಿಮಗೆ ಈ ಶತ್ರು ಭೈರವಿ ಯಾಗ ಅನ್ನೋದು ಒಂದು ಭಾಗ. ಯಾರು ಮಾಡಿಸಿದ್ರೋ ಯಾರು ಮಾಡಿಸಿಲ್ವೋ, ಅದರಿಂದ ಏನು ವರ್ಕ್ ಆಗುತ್ತೋ ವರ್ಕೌಟ್ ಆಗೋದಿಲ್ವೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಬೇರೆ ಬೇರೆ ಇದೇ ರೀತಿಯಾದಂಥ ಹಲವು ಯಾಗಗಳಿದಾವೆ. ನಿಮಗೆ ಶ್ವೇತವರಾಹ ಯಾಗ ಅಂತಿದೆ, ಆಯ್ತಾ? ಶತ್ರು ಸಂಹಾರ ಯಾಗ ಅಂತಿದೆ. ಆಮೇಲೆ ರಾಜರಾಗಬೇಕು ನಾವು ಅನ್ನೋದಕ್ಕೆ ಮಾಡಿಸೋದಕ್ಕೆ ಒಂದು ಯಾಗ ಅಂತಿದೆ. ಈ ಶ್ವೇತವರಾಹ ಯಾಗ, ಶತ್ರು ಸಂಹಾರ ಯಾಗ, ಹಾಗೂ ನಾವು ರಾಜರಾಗಬೇಕು ಅಂತ ಬಯಸುವ ಕೆಲವು ಯಾಗಗಳು, ಹಾಗೂ ಇನ್ನಿತರ ಯಾಗಗಳಲ್ಲಿ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಬಟ್ ಕೆಲವರು ಮಾತನಾಡ್ತಾ ಏನು ಹೇಳಿಕೆ ಕೊಡ್ತಾ ಇದ್ರು ಅಂತಂದ್ರೆ, ಯಾರು ಮಾಡಿಸಿದ್ದಾರೋ, ನನಗೆ ಯಾರ ವಿರುದ್ಧ ಮಾಡಿಸಿದ್ದಾರೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೇಕು ನನಗೆ. ಈ ಶ್ವೇತವರಾಹ ಯಾಗ ಅಂತಂದ್ರೆ ಬಿಳಿ ಬಣ್ಣದ ಪುಟ್ಪುಟಾಣಿ 7 ಹಂದಿ ಮರಿಗಳನ್ನ ಜೀವಂತವಾಗಿ ಹೂತಾಕಿ ಆ ಜಾಗದಲ್ಲಿ ಕುಳಿತುಕೊಂಡು ಯಾಗ ಮಾಡೋದು ಅಂತ. ಓಕೆ. ಆಮೇಲೆ ರಾಜರಾಗಬೇಕು ಅಂತ ಯಾಗ ಮಾಡೋದು. ಅಂದ್ರೆ ಯಾವುದೋ ಒಂದು ಗವರ್ಮೆಂಟ್ ಇದೆ, ಅಥವಾ ನಾವು ಚುನಾವಣೆಯನ್ನು ಫೇಸ್ ಮಾಡ್ತಾ ಇದ್ದೀವಿ. ಚುನಾವಣೆಯನ್ನು ಫೇಸ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನಾನು ರಾಜ ಆಗ್ಬೇಕು, ಮತ್ತೆ ನನ್ನ ಎದುರುಗಡೆ ಇರೋನು ನಿತ್ರಾಣನಾಗಬೇಕು, ನನ್ನ ಎದುರುಗಡೆ ಇರೋನು ಸೋಲಬೇಕು, ಅದಕ್ಕೊಂದು ಯಾಗ ಮಾಡೋದು. ಸೊ ಐ ಶುಡ್ ಬಿಕಮ್ ದಿ ರಾಜ, ಐ ಶುಡ್ ಬಿಕಮ್ ದಿ ಕಿಂಗ್. ನೀವು ಪಾಲಿಟಿಕಲಿ ಸ್ಪೀಕಿಂಗ್ ಐ ಶುಡ್ ಬಿಕಮ್ ದಿ CM ಅಂತಾನೋ, ಐ ಶುಡ್ ಬಿಕಮ್ ದಿ PM ಅಂತಾನೋ, ಅಥವಾ ಏನೋ ಮಿನಿಸ್ಟರ್ ಆಗ್ಬೇಕು ಅಂತಾನೋ, ಮತ್ತೊಂದು ಆಗ್ಬೇಕು ಅಂತಾನೋ, ಆ ಥರದ್ದೆಲ್ಲ ಸುಮಾರು ಯಾಗಗಳು. ಇನ್ನು ಕೆಲವರು ಹೇಳ್ತಾರೆ ನಾಗಾಲ್ಯಾಂಡ್ ನಲ್ಲಿ ಈ ತರದ ಯಾಗಗಳನ್ನ ನಡೆಸ್ತಾರೆ. ನಾಗಾಲ್ಯಾಂಡ್ಗೆ ಹೋಗ್ತಾರೆ, ಇಲ್ಲಲ್ಲ ಕೇರಳ ಅಲ್ಲ, ನಾಗಾಲ್ಯಾಂಡ್ ನಲ್ಲಿ ಈ ತರದ ಯಾಗಗಳನ್ನ ನಡೆಸ್ತಾರೆ. ಜೀವಂತವಾಗಿರುವ ಪ್ರಾಣಿಗಳನ್ನ ಬಲಿ ಕೊಡೋದೆಲ್ಲ ಹೂತ್ ಹಾಕ್ತಾರೆ. ಎಮ್ಮೆಗಳನ್ನ, ಕುರಿಗಳನ್ನ, ಕೋಣಗಳನ್ನ, ಬಿಳಿ ವರಾಹಗಳನ್ನ ಹೂತ್ ಹಾಕಿ ಅದ್ರ ಮೇಲೆ ಕುಳಿತುಕೊಳ್ತಾರೆ. ಈಗ ಈ ತರ ಸುಮಾರು, ಇದು ಇವತ್ತು ನೆನ್ನದಲ್ಲ. ನಿಮಗೆ ಒಳ್ಳೇದಾಗಬೇಕು ಅಂತ ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಕೈಂಕರ್ಯಗಳನ್ನು ನಡೆಸೋದಿಲ್ವಾ? ಅದು ನಮಗೆ ಒಳ್ಳೇದಾಗಬೇಕು ಅಂತ ನಾವು ಅನೇಕ ರೀತಿಯ ಪೂಜೆ ಪುನಸ್ಕಾರಗಳು ಎಲ್ಲವನ್ನೂ ಕೂಡ ಹೋಮ ಹವನಾದಿಗಳನ್ನ ನಾವೆಲ್ಲರೂ ಕೂಡ ನಡೆಸೋದಿಲ್ವಾ? ಅದೇ ರೀತಿ ಅನಾದಿ ಕಾಲದಿಂದಲೂ ಕೂಡ ಇವುಗಳೆಲ್ಲವನ್ನೂ ಕೂಡ ನಂಬ್ಕೊಂಡು ಬರ್ತಾ ಇರೋರು ಬಹಳ ಜನ ಇದ್ದಾರೆ. ಗೊತ್ತಿಲ್ಲ ಇವ್ರು ಯಾರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು, ಏನು ಅಂತ ಹೇಳಿದ್ರು ಗೊತ್ತಿಲ್ಲ. ಬಟ್ ಅಷ್ಟೊಂದು ವೀಕೆಸ್ಟ್ ಮೈಂಡ್ ಸೆಟ್ ಹೋಗ್ಲಬಾರ್ದಲ್ವಾ? ಹೌದು. ಯಾರೋ ನನ್ನ ಮೇಲೆ ಏನೋ ಪ್ರಯೋಗ ಮಾಡ್ಬಿಟ್ಟಿದ್ದಾರೆ
ಅನ್ನುವ ಕಾರಣಕ್ಕೋಸ್ಕರ ವೆನ್ ಯುವರ್ ಮೈಂಡ್ ಈಸ್ ಅಟ್ ದಿ ವೀಕೆಸ್ಟ್ ಪಾಯಿಂಟ್ ಅದನ್ನ ಸ್ವೀಕರಿಸುವ ಹಂತಕ್ಕೆ ಹೋಗ್ಬಿಟ್ಟಾಗ ಎನಿ ನೆಗೆಟಿವ್ ಎನರ್ಜಿ ಮೈಟ್ ಅಫೆಕ್ಟ್ ಯು ಅಲ್ವಾ. ಹೌದು. ಈಗ ನಾವೆಲ್ಲ ಸುಮ್ಮನೆ ನೋಡ್ತಾ ಇರುವಾಗ ಬಹಳ ಚೆನ್ನಾಗಿ ಕಾಣ್ಬಿಡಪ್ಪ, ದೃಷ್ಟಿ ಬಿದ್ದು ಬಿಡುತ್ತೆ ಅಂತ ಹೇಳೋದನ್ನು ನೀವು ಕೇಳಿದ್ದೇವೆ. ಹೌದು. ಅಥವಾ ನಾವೆಲ್ಲ ಚಿಕ್ಕವರಿದ್ದಾಗ ಮತ್ತೆ ಈಗಲೂ ಕೂಡ ನಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿಗೆ ದೃಷ್ಟಿ ಬೀಳಬಾರ್ದು ಅಂತ ಕೆನ್ನೆ ಮೇಲೆ ಒಂದು ದೃಷ್ಟಿ ಬೊಟ್ಟಿಡೋದು, ಹಣೆ ಮೇಲೆ ಇಡೋದು, ಅಥವಾ ಇಲ್ಲಿಡೋದು, ಗದ್ದದ ಮೇಲೆ ಇಡೋದು, ಅಥವಾ ನಮ್ಮ ಅಜ್ಜಿಯಂದ್ರು ನಮ್ಮ ತಾಯಿಯಂದ್ರು ಎಲ್ಲರೂ ಕೂಡ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮನೆಗೆ ಬಂದ್ಮೇಲೆ ಆ ಪೊರಕೆ ತಗೊಂಡು ದೃಷ್ಟಿ ತೆಗೆಯೋದು, ಉಗಿ ನೀನು ಅಂತ ಅನ್ನೋದು, ಯಾರೋ ನಿನಗೇನೋ ಮಾಡಿಸ್ಬಿಟ್ಟಿದ್ದಾರೆ ಕಣಪ್ಪ ನಿನಗೆ ಅಂತ ಅನ್ನೋದು, ಆ ಥರದ್ದೆಲ್ಲ ನಡ್ಕೊಂಡು ಬಂದ್ಬಿಟ್ಟಿದೆ ರೀ. ಆ ಥರದ್ದೆಲ್ಲ ನೀವು ಅದನ್ನ ನಂಬ್ತಿರೋ, ನೀವು ಅದನ್ನ ನಂಬೋದಿಲ್ವೋ, ಅದು ನಿಮ್ಗೆ ಬಿಟ್ಟಿದ್ದದು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಗೊತ್ತಿಲ್ಲ ನಮಗೆ. ಐ ಡೋಂಟ್ ನೋ. ನಾನು ಇದನ್ನ ಇಲ್ಲಿ ಕೂತ್ಕೊಂಡ್ಬಿಟ್ಟು ಅಥೆಂಟಿಕ್ ಆಗಿ ನಾನು ಇಲ್ಲಿ ಕೂತ್ಕೊಂಡ್ಬಿಡೋ ಎಸ್ ನನ್ಗೆ ಗೊತ್ತು ಯಾಗದ ಬಗ್ಗೆ ನಾನು ಪರಿಪೂರ್ಣವಾಗಿ ತಿಳ್ಕೊಂಡ್ಬಿಟ್ಟಿದ್ದೇನೆ, ಯಾಗ ಮಾಡಿಸುವ ಎಲ್ಲ ಪರಿಕರಗಳು, ಎಲ್ಲ ಪೂಜಾ ಪುನಸ್ಕಾರಗಳು ಎಲ್ಲವೂ ಕೂಡ ನಾನು ಸುಸ್ಪಷ್ಟವಾಗಿ ನೇರವಾಗಿ ಘಂಟಾಘೋಷವಾಗಿ ನಾನು ಹೇಳ್ಬಿಡ್ತೀನಿ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ನಾನು. ಐ ಕಾಂಟ್ ಸೇ ಬಿಕಾಸ್ ಐ ಆಮ್ ನೋಬಡಿ ಟು ಡೂ ದಟ್. ಐ ಹ್ಯಾವ್ ನೋ ಅಥೆಂಟಿಸಿಟಿ, ಐ ಹ್ಯಾವ್ ನೋ ಅಥಾರಿಟಿ. ಅವ್ರಿಗೇನೋ ಗೊತ್ತಿದೆ. ಆಮೇಲೆ ಅದನ್ನ ದೋಷ ಪರಿಹಾರಕ್ಕೆ ಇನ್ನೊಬ್ರು ಮತ್ತೊಂದು ಯಾಗ ಮಾಡ್ತಾರೆ, ಇವರು ಒಂದು ಯಾಗ ಮಾಡಿಸ್ತಾರೆ. ಯಾರು ಇನ್ನೊಂದು ಅಶ್ವಮೇಧ ಯಾಗ ನಾವು ಕೇಳಿದ್ವಿ ಮುಂಚೆ. ಅಶ್ವಮೇಧ ಯಾಗ ರಾಜರು ಮಾಡಿಸ್ತಾ ಇದ್ರು, ಆ ತರದೆಲ್ಲ ಕೇಳ್ತಾ ಇದ್ವಿ. ಗೊತ್ತಿಲ್ಲ ನಿಮ್ಗೆ ಏನೇನು ಯಾಗಗಳು ಬಹಳ ಇದಾವೆ ನಿಮಗೆ ಸಂಸ್ಕೃತಿಯಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ, ಹಲವು ಆಚರಣೆಗಳಲ್ಲಿ ನಿಮಗೆ ಯಾಗಗಳು ಇದಾವೆ, ಹೋಮ ಹವನಾದಿಗಳು ಇದಾವೆ, ಬೇರೆ ಬೇರೆ ಇದಾವೆ. ಇನ್ನೊಬ್ಬರನ್ನ ಮತ್ತೊಂದೇನೋ ಮಾಡಬೇಕು ಅಂತ ಬನ್ನಿ ತಡರಾತ್ರಿ 12 ಗಂಟೆಗೆ ಒಂದು ಯಾಗ ಮಾಡೋಣ ಅನ್ನೋ ತರದಲ್ಲೂ ಇದ್ದಿರ್ಬೋದು. ಐ ಡೋಂಟ್ ನೋ. ಹಾಗಾಗಿ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ತುಂಬಾ ಕಾಮೆಂಟ್ ಮಾಡಕ್ ಹೋಗಲ್ಲ. ಹಾಗೆ ಹೇಳ್ತಾನೆ ಒಂದು 6 ನಿಮಿಷ ಮಾತಾಡಿದೆ, ಅದು ಬೇರೆ ವಿಷಯ. ಬಟ್ ಸ್ಟಿಲ್ ವೆನ್ ಯು ಆರ್ ಅಟ್ ದಿ ಸ್ಟ್ರಾಂಗೆಸ್ಟ್ ಯು ವಿಲ್ ಬಿ ಸ್ಟ್ರಾಂಗ್. ವೆನ್ ಯು ಆರ್ ಅಟ್ ದಿ ವೀಕೆಸ್ಟ್ ಯು ವಿಲ್ ಬಿ ವೀಕ್. ಸೊ ಹಾಗಾಗಿ ನೋಡೋಣ, ಯಾಗ ಯಾರಿಗೆ ಯೋಗ ತರಬಹುದು, ಯಾರಿಗೆ ಅದು ಮತ್ತೊಂದು ಏನೋ ಸಮಸ್ಯೆ ತಂದೊಡ್ಬಹುದು. ವಿ ವಿಲ್ ವೇಟ್ ಅಂಡ್ ವಾಚ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.